ಹಾರ್ಡ್ ವರ್ಕ್ ನೆವರ್ ಎಂಡಿಂಗ್ ಅನ್ನೋ ಮಾತು ನಿಜ ಆಗೋಯ್ತು. ಬನ್ನಿ. ಮುರಳಿ ಮನೋಹರ್ ಪಟೇಲ್, ಶಿವಮೊಗ್ಗ. ನಮಸ್ಕಾರ ಸ್ನೇಹಿತರೆ, ಭಟ್ಕಳ ಕಾಂಪಿಟೇಷನ್ ಫಸ್ಟ್ ಕ್ಲಾಸ್ ಆಗಿರೋದು ನಿಮಗೆ ಗೊತ್ತೇ ಇದೆ. ಸೊ ಅದನ್ನ ಒಂದು ಲಾಗ್ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ, ಏನೆಲ್ಲ ಆಯ್ತು ಅಂತ ನೋಡೋಣ. ಮನೆಗೆ ಬಂದೆ, ರೈಲ್ವೆ ಸ್ಟೇಷನಿಂದ ಬಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಆಮೇಲೆ ಬಾಡಿ ಕಂಡೀಷನ್ ಚೆಕ್ ಮಾಡ್ಕೊಂಡು ಕಾಬ್ ಲೋಡ್ ಮಾಡ್ಕೊಂಡೆ. ನಮ್ಮ ಕೋಚ್ ಕಾಬ್ ಲೋಡ್ ಮಾಡೋಕೆ ಹೇಳಿದ್ರು. ಆಮೇಲೆ ಅಮ್ಮ, ಅಪ್ಪಾಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ಆಮೇಲೆ ಇವರು ನಮ್ಮೂರು ಮಾಯಣ್ಣ ಅಂತ, ಇವ್ರ ಹತ್ರನೂ ಆಶೀರ್ವಾದ ತಗೊಂಡು ಹೊರಟ್ವಿ. ನಾನು, ಪಕ್ಕಣ್ಣ, ಮಾನಸ, ರಾಮಣ್ಣ, ಅಭಿ ಎಲ್ಲರೂ ಹೊರಟ್ವಿ. ನೆಕ್ಸ್ಟ್ ನಾವು ಹೋಗ್ತದಾರೆ, ನಾನು ಕಾರ್ ತಗೊಂಡೆ. ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತು ರೀಚ್ ಆದ್ವಿ ಭಟ್ಕಳಕ್ಕೆ. ಸ್ಟೇಜ್ ರೆಡಿ ಆಗ್ತಾ ಇತ್ತು. ಟೈಮ್ ಇತ್ತಲ್ಲ ಅಂದ್ಬಿಟ್ಟು ನಾವು ಏನು ಮಾಡಿದ್ವಿ ಅಂದರೆ ನೆಕ್ಸ್ಟ್ ಮುರುಡೇಶ್ವರ, ಅಲ್ಲಿಂದ 30 ಕಿಲೋಮೀಟರ್ ಇತ್ತು, ಅದಕ್ಕೆ ಹೋಗ್ದ್ವಿ. ಮುರುಡೇಶ್ವರ ಹೋಗಿ ಅಲ್ಲೆಲ್ಲ ಎಂಜಾಯ್ ಮಾಡಿದ್ವಿ. ಬೀಚಲ್ಲಿ ದೇವಸ್ಥಾನ ನೋಡ್ಕೊಂಡು ಇದು ಮಾಡ್ಕೊಂಡು. ಹೆವಿ ಬಿಸಿಲು ಮಾತ್ರ, ನಾನಂತೂ ಹೆವಿ ಡ್ರೈ ಆಗ್ತಾ ಇದ್ದೆ. ಯಾಕೆಂದರೆ ವಾಟರ್ ಔಟ್ ಬೇರೆ ಆಗಿತ್ತಲ್ಲ, ಅದಕ್ಕೆ. ನನಗೂ ಇದು ಮೊದಲ ಎಕ್ಸ್ಪೀರಿಯೆನ್ಸು. ಮುರುಡೇಶ್ವರಕ್ಕೆ ಇದೆ ಫಸ್ಟ್ ಟೈಮ್ ಬಂದಿದ್ದು. ಚೆನ್ನಾಗಿತ್ತು, ನಾವೆಲ್ಲ ಎಂಜಾಯ್ ಮಾಡಿದ್ವಿ ಬೀಚಲ್ಲಿ. ಬಿಸಿಲು ಮಾತ್ರ ಹೆವಿ ಇತ್ತು ಮಾತ್ರ. ಎಲ್ಲ ಸ್ನ್ಯಾಪ್ ಹಾಕೋದ್ರಲ್ಲಿ ಮುಳುಗೋಗಿದ್ರು ಎಲ್ಲ, ಎಂಜಾಯ್ಮೆಂಟ್ಗಿಂತ ಎಲ್ಲೋದು ಸ್ನ್ಯಾಪು. ಅಲ್ಲಿಂದ ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ಅಂತ ಬಂದು ರಿಜಿಸ್ಟ್ರೇಷನ್ ಎಲ್ಲ ಮುಗಿಸ್ಕೊಂಡು ವೇಯಿಂಗ್ನ ಕೊಟ್ಟು ಮುಗಿಸ್ಕೊಂಡೆ. ಅದಾದಮೇಲೆ ಕಾಬ್ ಲೋಡ್ ಮಾಡಿದ್ದಿಲ್ಲ, ಎಷ್ಟೊತ್ತಿ ತಿಂತೀನಿ ಅಂದ್ಬಿಟ್ಟು ಗಬ್ಬ ತಿಂದು ಆಮೇಲೆ ಬಾಡಿ ಕಂಡೀಷನ್ ನೋಡ್ಕೊಂಡ್ವಿ. ಸಖತ್ತಾಯಿತು. ನೆಕ್ಸ್ಟ್ ಏನಾಯ್ತು ವಿಡಿಯೋನ ನೆಕ್ಸ್ಟ್ ಪಾರ್ಟ್ ನೋಡೋಣ. ಥ್ಯಾಂಕ್ ಯು ಸೊ ಮಚ್.